ಬೆಳಗಿನ ಬೆಳಕು. ಅರಣ್ಯಕಾಂಡ 14ನೇ ಅಧ್ಯಾಯ 39-45. ವಿಧೇಯತೆಯು ಉತ್ಸಾಹಗಿಂತ ದೊಡ್ಡದು. ಶತ್ರು ಬಲಶಾಲಿಯಾಗಿದ್ದಾನೆಂತಲ್ಲ, ಬದಲಾಗಿ ಯೆಹೋವನು ಆ ಯುದ್ಧವನ್ನು ಮುನ್ನಡೆಸುತ್ತಿರಲಿ ಎಂಬ ಕಾರಣಕ್ಕಾಗಿಯೇ ಇಸ್ರಾಯೇಲ್ಯರು ಹೋರ್ಮದಲ್ಲಿ ಸೋಲಿಸಲ್ಪಟ್ಟದ್ದನ್ನು ನಾವು ನಿನ್ನೆ ನೋಡಿದೆವು. ಒಡಂಬಡಿಕೆಯ ಮಂಜೂಷವು ಪಾಳೆಯದಿಂದ ಹೊರಡಲಿಲ್ಲ ಮತ್ತು ಮೋಶೆಯು ಅವರೊಂದಿಗೆ ಹೋಗಲಿಲ್ಲ. ಆದಾಗ್ಯೂ ಜನರು ಮುನ್ನಡೆದರು ಹಾಗೂ ಅವಮಾನದಿಂದ ಹಿಂದೆ ಆಳಲ್ಪಟ್ಟರು. ಇಂದು ಈ ವೃತ್ತಾಂತವು ಪ್ರತಿಯೊಂದು ಹೊಸ ಸೃಷ್ಟಿಗೆ ಬಲವಾಗಿ ಮಾತನಾಡುತ್ತದೆ, ಏಕೆಂದರೆ ನಮ್ಮಲ್ಲಿ ಹಲವಾರು ಇಸ್ರಾಯೇಲ್ಯರು ಮಾಡಿದ ಅದೇ ತಪ್ಪನ್ನು ಪುನರಾವರ್ತಿಸುತ್ತೇವೆ. ಯೆಹೋವನು ಮೊದಲು ನಮ್ಮೊಂದಿಗೆ ಮಾತನಾಡುವಾಗ ನಾವು ಆಗಾಗ್ಗೆ ಅವಿಧೇಯರಾಗುತ್ತೇವೆ. ಆತನು ಕ್ಷಮಿಸಲು ಕರೆ ನೀಡುತ್ತಾನೆ, ಆದರೂ ನಾವು ತಡಮಾಡುತ್ತೇವೆ. ಆತನು ಶರಣಾಗಲು ಕರೆ ನೀಡುತ್ತಾನೆ, ಆದರೂ ನಾವು ವಿರೋಧಿಸುತ್ತೇವೆ. ಆತನು ಪಾಪದಿಂದ ಪ್ರತ್ಯೇಕವಾಗಲು ಕರೆ ನೀಡುತ್ತಾನೆ, ಆದರೂ ನಾವು ರಾಜಿ ಮಾಡಿಕೊಳ್ಳುತ್ತೇವೆ. ಆತನು ತಮ್ಮನ್ನು ನಂಬಲು ಕರೆ ನೀಡುತ್ತಾನೆ, ಆದರೂ ನಾವು ನಂಬಿಕೆಯ ಬದಲು ಭಯವನ್ನು ಆರಿಸಿಕೊಳ್ಳುತ್ತೇವೆ. ನಂತರ ನಮ್ಮ ಆಯ್ಕೆಗಳ ನೋವಿನ ಪರಿಣಾಮಗಳನ್ನು ಅನುಭವಿಸಿದ ಮೇಲೆ ನಾವು ಕೊನೆಗೆ ವಿಧೇಯರಾಗಲು ನಿರ್ಧರಿಸುತ್ತೇವೆ. ಆದರೆ ಹಲವು ಬಾರಿ ನಾವು ಆತನ ಸದ್ಯದ ಆಜ್ಞೆಯಂತೆ ನಡೆದುಕೊಳ್ಳುವ ಬದಲು ನಮ್ಮದೇ ರೀತಿಯಲ್ಲಿ ಮತ್ತು ನಮ್ಮದೇ ಸಮಯದಲ್ಲಿ ವಿಧೇಯರಾಗುತ್ತೇವೆ. ಇಸ್ರೇಲ್ ಮಾಡಿದ್ದು ಅದನ್ನೇ, ಮತ್ತು ಇದೇ ಕಾರಣಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟದ ವಿಷಯಕ್ಕೆ ಇರುವ ವ್ಯತ್ಯಾಸವು ಅರ್ಥ ಮಾಡಿಕೊಳ್ಳಬೇಕು. ನಾವು ವಿಷವಾದದ್ದನ್ನೇ ಪಶ್ಚಾತ್ತಾಪವೆಂದು ಭಾವಿಸಿ ದಾರಿ ತಪ್ಪುತ್ತೇವೆ. ಭಾವುಕತೆಯನ್ನು ವಿಧೇಯತೆಯೆಂದು ತಪ್ಪು ತಿಳಿಯುತ್ತೇವೆ. ಧಾರ್ಮಿಕ ಚಟುವಟಿಕೆಗಳನ್ನೇ ದೇವರಿಗೆ ಸಲ್ಲಿಸುವ ನಿಜವಾದ ಶರಣಾಗತಿ ಎಂದು ತಪ್ಪಾಗಿ ಭಾವಿಸುತ್ತೇವೆ. ನಿಜವಾದ ಪಶ್ಚಾತ್ತಾಪವು ಕೇವಲ ನಾನು ಪಾಪ ಮಾಡಿದ್ದೇನೆ ಎಂದು ಹೇಳುವುದಿಲ್ಲ. ನಿಜವಾದ ಪಶ್ಚಾತ್ತಾಪವು ತಂದೆಯೇ, ನಾನು ಈಗ ಏನು ಮಾಡಬೇಕೆಂದು ನೀನು ಆಜ್ಞಾಪಿಸಿರುತ್ತೀ ಎಂದು ಕೇಳುತ್ತದೆ. ಇಸ್ರಾಯೇಲ್ಯರು ಮೊದಲು ಭಾಗವನ್ನು ಕೇಳಿದರು, ತಮ್ಮ ಪಾಪಗಳನ್ನು ಒಪ್ಪಿಕೊಂಡರು, ಆದರೆ ಅವರು ಎರಡನೆಯ ಭಾಗವನ್ನು ಎಂದಿಗೂ ಕೇಳಲಿಲ್ಲ. ಹಾಗಾಗಿ ಅವರ ದುಃಖವು ಅವರನ್ನು ಮತ್ತೊಂದು ಅವಿಧೇಯತೆಯ ಕೃತ್ಯಕ್ಕೆ ನಡೆಯಿತು. ಹೊಸ ಸೃಷ್ಟಿಯು ಪ್ರತಿದಿನ ಕ್ರಿಸ್ತನ ನಾಯಕತ್ವದ ಅಡಿಯಲ್ಲಿ ನಡೆಯುವುದನ್ನು ಕಲಿಯಬೇಕು. ನಿನ್ನೆಯ ಮಾರ್ಗದರ್ಶನವು ಇಂದಿನ ವಿಧೇಯತೆಯನ್ನು ಭರ್ತಿ ಮಾಡಲು ಸಾಧ್ಯವಿಲ್ಲ. ಪವಿತ್ರಾತ್ಮನು ದೇವರ ಜನರನ್ನು ಹೆಜ್ಜೆ ಹೆಜ್ಜೆಯಾಗಿ ನಡೆಸುತ್ತಾನೆ ಮತ್ತು ಪ್ರತಿಯೊಂದು ಜಯವು ಆತನ ನಿರ್ದೇಶನದ ಅಡಿಯಲ್ಲಿ ಉಳಿಯುವುದರ ಮೇಲೆಯೇ ಅವಲಂಬಿತವಾಗಿದೆ. ಕ್ರಿಸ್ತನ ಮೇಲಿನ ದೀನತೆಯ ಅವಲಂಬನೆಯ ಬದಲು ನಾವು ನಮ್ಮ ಆತ್ಮವಿಶ್ವಾಸದಲ್ಲೇ ಮುನ್ನಡೆದಾಗ ನಾವು ಹೋರ್ಮದಲ್ಲಿದ್ದ ಇಸ್ರಾಯೇಲ್ಯರಂತೆ ವರ್ತಿಸುತ್ತೇವೆ. ಇಂದಿನ ದಿನದ ದೇವರ ವಾಗ್ದಾನವು ಅವರ ಬಳಿಯಲ್ಲಿತ್ತು, ಆದರೆ ಅಂದಿನ ದಿನಕ್ಕೆ ಅವರ ಬಳಿ ದೇವರ ಆಜ್ಞೆ ಇರಲಿಲ್ಲ. ಇಂದಿನ ವಿಧೇಯತೆಯ ಸ್ಥಾನದಲ್ಲಿ ನಿನ್ನೆಯ ವಾಗ್ದಾನದ ಹಕ್ಕು ಸಾಧಿಸಲು ಸಾಧ್ಯವಿಲ್ಲ. ಆಜ್ಞೆಯು ಬದಲಾಗಿತ್ತು, ಆದರೆ ಅವರ ಹೃದಯಗಳನ್ನು ಯೆಹೋವನ ಸದ್ಯಕ್ಕೆ ಧ್ವನಿಗೆ ಹೊಸದಾಗಿ ಕಿವಿಗೊಡಲು ಕಲಿತಿರಲಿಲ್ಲ. ಎಲ್ಲಕ್ಕಿಂತ ದೊಡ್ಡ ಅಪಾಯವೆಂದರೆ ದೇವರ ಸಾನ್ನಿಧ್ಯವಿಲ್ಲದೆ ಆತ್ಮಿಕ ಯುದ್ಧಗಳನ್ನು ಮಾಡಲು ಯತ್ನಿಸುವುದು. ನಮ್ಮಲ್ಲಿ ನಮ್ಮ ಜ್ಞಾನ, ನಮ್ಮ ಅನುಭವ, ನಮ್ಮ ಸೇವೆಗಳು, ನಮ್ಮ ಸಂಪ್ರದಾಯಗಳು ಅಥವಾ ನಮ್ಮ ನೈಸರ್ಗಿಕ ಸಾಮರ್ಥ್ಯಗಳನ್ನು ಅವಲಂಬಿಸುತ್ತೇವೆ. ಆದಾಗ್ಯೂ ಯಾವುದೇ ಮಾನವ ಬಲವು ಅಂಧಕಾರದ ಶಕ್ತಿಯನ್ನು ಜಯಿಸಲು ಸಾಧ್ಯವಿಲ್ಲ. ಕ್ರಿಸ್ತನ ಸಾನ್ನಿಧ್ಯ ಮಾತ್ರ ಜಯವನ್ನು ನೀಡುತ್ತದೆ. ಆತನಿಂದ ಪ್ರತ್ಯೇಕವಾಗಿ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಆತನೇ ಸ್ವತಃ ನನ್ನನ್ನು ಅಗಲಿಸಿದರೆ ನೀವು ಏನೂ ಮಾಡಲಾರಿರಿ, ಯೋಹಾನ 15ನೇ ಅಧ್ಯಾಯ 5ನೇ ವಾಕ್ಯ ಎಂದು ಹೇಳಿದ್ದಾನೆ. ಇಸ್ರಾಯೇಲ್ಯರಿಗೆ ಹೋರ್ಮದಲ್ಲಿ ಧೈರ್ಯವಿತ್ತು, ಅವರಿಗೆ ಉತ್ಸಾಹವಿತ್ತು, ದೃಢ ಸಂಕಲ್ಪವಿತ್ತು, ಅವರಲ್ಲಿ ಪ್ರಾಮಾಣಿಕತೆಯೂ ಇತ್ತು. ಆದರೆ ಅವರ ಬಳಿ ಮಂಜೂಷವಿರಲಿಲ್ಲ, ಮೋಶೆ ಇರಲಿಲ್ಲ
ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಬಳಿ ಯೆಹೋವನ ಸಾನ್ನಿಧ್ಯವಿರಲಿಲ್ಲ. ಹಾಗಾಗಿ ಅವರ ಇಡೀ ಧೈರ್ಯವು ಸೋಲಿನಲ್ಲಿ ಅಂತ್ಯವಾಯಿತು. ನಮ್ಮ ಉತ್ಸಾಹವು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಅದು ಎಂದಿಗೂ ದೇವರ ಸಾನ್ನಿಧ್ಯದ ಸ್ಥಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದಕ್ಕೆ ಇದೊಂದು ಗಂಭೀರವಾದ ನೆನಪೊಲೆಯಾಗಿದೆ. ಈ ಭಾಗವು ನಮ್ಮ ನಿತ್ಯವಾದ ಕರೆಯ ಕುರಿತಾಗಿ ಒಂದು ಗಂಭೀರವಾದ ಎಚ್ಚರಿಕೆಯಾಗಿ ನಿಲ್ಲುತ್ತದೆ. ಬೆಳಗಿನ ಬೆಳಕು ಬೋಧನೆಗಳು ಕ್ರಿಸ್ತನ ವಧು ಜಯಶಾಲಿಗಳಿಂದ ಕೂಡಿದ್ದಾಳೆ ಎಂಬುದನ್ನು ನಮಗೆ ಸತತವಾಗಿ ನೆನಪಿಸುತ್ತವೆ. ಅವರು ವಿಶ್ವಾಸತೆಯಿಂದ ಸಹಿಸಿಕೊಳ್ಳುವವರು, ಕ್ರಿಸ್ತನ ಧ್ವನಿಗೆ ವಿಧೇಯರಾಗುವವರು ಮತ್ತು ನಂಬಿಕೆಯ ಮೂಲಕ ಜಯಿಸುವವರಾಗಿದ್ದಾರೆ. ಸತತ ಅಪನಂಬಿಕೆ, ನಿರಂತರ ದಂಗೆ ಮತ್ತು ಅಪವಿತ್ರನ ಮಾರ್ಗದರ್ಶನವನ್ನು ಹಿಂಬಾಲಿಸಲು ಮತ್ತೆ ಮತ್ತೆ ನಿರಾಕರಿಸುವುದು ಜಯಶಾಲಿಗಳನ್ನು ರೂಪಿಸುವುದಿಲ್ಲ. ಹೋರ್ಮದಲ್ಲಿ ಇಸ್ರಾಯೇಲರ ಸೋಲು ಈ ಆಳವಾದ ಆತ್ಮಿಕ ಪಾಠವನ್ನು ಸ್ಪಷ್ಟಪಡಿಸುತ್ತದೆ. ಯೆಹೋವನ ಧ್ವನಿಯನ್ನು ಸತತವಾಗಿ ವಿರೋಧಿಸುವವರು ಆತ್ಮಿಕ ಯುದ್ಧದಲ್ಲಿ ಜಯಗೊಳಿಸುವುದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಜಯಿಸುವುದಕ್ಕೆ ಅವರೇ ಸೋಲಿಸಲ್ಪಡುತ್ತಾರೆ. ಅವರು ನಷ್ಟವನ್ನು ಅನುಭವಿಸುತ್ತಾರೆ. ಇದು ನಮ್ಮಲ್ಲಿ ಪ್ರತಿಯೊಬ್ಬ ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳುವಂತೆ ಮಾಡಬೇಕು. ಏಕೆಂದರೆ ಇಸ್ರಾಯೇಲರು ಕಾನಾನಿನಿಂದ ಹೊರಗಿಟ್ಟ ಅದೇ ಅಪನಂಬಿಕೆಯು ಇಂದು ಕ್ರಿಸ್ತನನ್ನು ಸಂಪೂರ್ಣವಾಗಿ ಹಿಂಬಾಲಿಸಿದಂತೆ ನಮ್ಮನ್ನು ನಿಶ್ಶಬ್ದವಾಗಿ ತಡೆಯಬಹುದು. ಕ್ರಿಸ್ತನು ತನ್ನ ಹೊಸ ಸೃಷ್ಟಿಯನ್ನು ನಂಬಿಕೆಯಲ್ಲಿ ಸಹಿಸಿಕೊಂಡಿರಲು, ಆತನನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸಲು ಮತ್ತು ಕೊನೆಯವರೆಗೂ ಆತನ ನಾಯಕತ್ವದ ಅಡಿಯಲ್ಲಿ ಉಳಿಯಲು ಕರೆಯುತ್ತಾನೆ. ಆತನೊಂದಿಗೆ ವಿಶ್ವಾಸತೆಯಿಂದ ಮುಂದುವರಿಯುವವರು ವಾಗ್ದಾನದ ಸ್ವಾಸ್ಥ್ಯ, ಮೊದಲನೆಯ ಪುನರುತ್ಥಾನ ಮತ್ತು ಆತನ ಶಾಂತಿಯುತ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಆಳುವ ಮಹಿಮಾಪೂರ್ಣ ಧನ್ಯತೆಗಾಗಿ ಎದುರು ನೋಡುತ್ತಾರೆ. ಆದುದರಿಂದ ಆತನ ಆಜ್ಞೆಗಳನ್ನು ಅಲಕ್ಷಿಸುತ್ತಾ ದೇವರ ಆಶೀರ್ವಾದವನ್ನು ಉದ್ಘಾಟನಾತನದಿಂದ ನಿರೀಕ್ಷಿಸದಿರೋಣ. ಧಾರ್ಮಿಕ ಉತ್ಸಾಹವನ್ನು ವಿಧೇಯತೆಯ ನಂಬಿಕೆ ಎಂದು ಗೊಂದಲಗೊಳಿಸದಿರೋಣ. ಬದಲಾಗಿ ನಾವು ಪ್ರತಿದಿನ ಕ್ರಿಸ್ತನ ಸಾನ್ನಿಧ್ಯವನ್ನು ಹುಡುಕೋಣ. ಆತನು ಮುನ್ನಡೆಸುವಲ್ಲೆಲ್ಲ ಹಿಂಬಾಲಿಸೋಣ ಮತ್ತು ಆತನ ಧ್ವನಿಗೆ ದೀನತೆಯ ಶರಣಾಗತಿಯಲ್ಲಿ ನಡೆಯೋಣ. ಅಮಲೇಕ್ಯರು ಬಲಶಾಲಿಗಳಾಗಿದ್ದಾರೆಂದಲ್ಲ, ಬದಲಾಗಿ ಯೆಹೋವನು ಆ ನಿರ್ದಿಷ್ಟ ಮುನ್ನಡೆಯನ್ನು ನಡೆಸುತ್ತಿರಲಿಲ್ಲ ಎಂಬ ಕಾರಣಕ್ಕಾಗಿಯೇ ಇಸ್ರಾಯೇಲ್ ಹೋರ್ಮದಲ್ಲಿ ಯುದ್ಧವನ್ನು ಸೋತಿತು. ಜಯವು ಎಂದಿಗೂ ಮಾನವ ಧೈರ್ಯದ ಮೇಲೆ ಅವಲಂಬಿತವಾಗಿರಲಿಲ್ಲ, ಬದಲಾಗಿ ಯಾವಾಗಲೂ ದೇವರ ಸನ್ನಿಧಾನದ ಮೇಲೆಯೇ ಅವಲಂಬಿತವಾಗಿತ್ತು. ಆದುದರಿಂದ ಹೊಸ ಸೃಷ್ಟಿಯು 3 ಸರಳ ಆದರೆ ಶಕ್ತಿಶಾಲಿ ಸತ್ಯಗಳನ್ನು ಕಲಿಯಲೇಬೇಕೆ. ವಿಧೇಯತೆಯು ಉತ್ಸಾಹಕ್ಕಿಂತ ದೊಡ್ಡದು, ಪಶ್ಚಾತ್ತಾಪವು ವಿಷಾದಕ್ಕಿಂತ ದೊಡ್ಡದು ಮತ್ತು ಕ್ರಿಸ್ತನನ್ನು ಹಿಂಬಾಲಿಸುವುದು ಅವನಿಗಿಂತ ಮುಂಚಿತವಾಗಿ ಓಡಾಡುವುದಕ್ಕಿಂತ ದೊಡ್ಡದು. ಆತನ ನಾಯಕತ್ವದ ಅಡಿಯಲ್ಲಿ ಮುಂದುವರಿಸುವವರು ಮಾತ್ರ ಜಯಗಳಿಸುವರು ಮತ್ತು ಆತನ ವಾಗ್ದಾನ ಮಾಡಿದ್ದನ್ನೆಲ್ಲ ಸ್ಪಷ್ಟವಾಗಿ ಹೊಂದುವರು. ನಾವು ನಮ್ಮ ಕಣ್ಣುಗಳನ್ನು ಆತನ ಮೇಲಿಡೋಣ, ಆತನ ಸದ್ಯದ ಧ್ವನಿಗೆ ಕಿವಿಗೊಡೋಣ ಮತ್ತು ಆತನು ಚಲಿಸಿದಾಗ ಮಾತ್ರ ಚಲಿಸೋಣ. ಏಕೆಂದರೆ ತನ್ನ ಜನರಿಗಿಂತ ಮುಂಚಿತವಾಗಿ ಸಾಗುವ ಸರ್ವಶಕ್ತನಾದ ಯೆಹೋವ ದೇವರು ಎಂದಿಗೂ ಒಮ್ಮೆಯೂ ಅವರನ್ನು ಸೋಲಿಗೆ ನಡೆಸಿಲ್ಲ. ಪ್ರಾರ್ಥನೆ. ನಮ್ಮ ತಂದೆಯೇ, ನಾನು ಪಾಪ ಮಾಡಿದ್ದೇನೆಯೇ ಎಂದು ಮಾತ್ರವಲ್ಲದೆ, ಕರ್ತನೇ, ನಾನು ಈಗ ಏನು ಮಾಡಬೇಕೆಂದು ನೀನು ಆಜ್ಞಾಪಿಸಿರುತ್ತೀ ಎಂದು ಕೇಳುವುದನ್ನು ನಮಗೆ ಕಲಿಸಿರಿ. ಇಂದಿನ ವಿಧೇಯತೆಯ ಜಾಗದಲ್ಲಿ ನೆನ್ನೆಯ ವಾಗ್ದಾನವನ್ನು ಹಕ್ಕು ಸಾಧಿಸುವುದರಿಂದ ನಮ್ಮನ್ನು ಕಾಪಾಡಿ. ಕ್ರಿಸ್ತನ ಸಾನ್ನಿಧ್ಯವಿಲ್ಲದೆ ನಮ್ಮ ಸ್ವಂತ ಜ್ಞಾನ, ಅನುಭವ ಅಥವಾ ಉತ್ಸಾಹದಿಂದ ನಾವು ಎಂದಿಗೂ ಯುದ್ಧ ಮಾಡದಂತೆ ಮಾಡಿ. ನಿಮ್ಮ ಧ್ವನಿಯನ್ನು ಹೆಜ್ಜೆ ಹೆಜ್ಜೆಯಾಗಿ ಹಿಂಬಾಲಿಸುವ ಮತ್ತು ನಿಮ್ಮ ಅಥವಾ ನಮ್ಮ ಒಡೆಯನಿಗಿಂತ ಮುಂಚಿತವಾಗಿ ಎಂದಿಗೂ ಓಡದ ಜಯಶಾಲಿಗಳನ್ನಾಗಿ ನಮ್ಮನ್ನು ರೂಪಿಸಿ.
ಏಕೆಂದರೆ ವಿಧೇಯತೆಯು ಉತ್ಸಾಹಕ್ಕಿಂತ ದೊಡ್ಡದು ಮತ್ತು ಕ್ರಿಸ್ತನನ್ನು ಹಿಂಬಾಲಿಸುವುದು ಆತನಿಗಿಂತ ಮುಂಚಿತವಾಗಿ ಓಡುವುದಕ್ಕಿಂತ ದೊಡ್ಡದು. ನಿನ್ನ ಚಿತ್ತದಂತೆ ನಡೆಯುವುದಕ್ಕೆ ನಮಗೆ ಕಲಿಸು. ನೀನೇ ನಮ್ಮ ದೇವರು. ನಿನ್ನ ಒಳ್ಳೆಯ ಆತ್ಮವು ನನಗೆ ಸರಿ ಮಾರ್ಗದಲ್ಲಿ ನಡೆಸಲಿ. ಕೀರ್ತನೆಗಳು 143 10ನೇ ವಾಕ್ಯ. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.